ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಮುಂದಿಟ್ಟುಕೊಂಡು ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಪ್ರೇರಿತ. ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಬದಿಗೆ ಸರಿಸುವ ಚಿಂತನೆ ಅವರದ್ದು. ಇಡಿ ಹಾಗೂ ಐಟಿ ಮೋದಿ ಅವರದ್ದೇ ಕಾಂಗ್ರೆಸ್ ನಾಯಕರನ್ನ ನೆಲಸಮ ಮಾಡಲು ಹೊರಟಿದ್ದಾರೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದರು. ಶಿವಮೊಗ್ಗದಲ್ಲಿ ಮಾತನಾಡಿದರು. ಕಾಂಗ್ರೆಸ್ ನಾಯಕರು ಮುಗಿಸುವುದು ನಡೆಯಲ್ಲ. ಇದು ಪ್ರಜಾಪ್ರಭುತ್ವ ದೇಶ. ಸುಪ್ರೀಂ ಕೋರ್ಟ್ ರಾಜ್ಯಪಾಲರಿಗೆ ಹೇಗೆ ಚಾಟಿ ಬೀಸಿದೆ ಗೊತ್ತಲ್ಲ. ಎಲ್ಲ ರಾಜ್ಯ ಸರ್ಕಾರವನ್ನ ಮುಗಿಸಲು ಹೊರಟರು. ಆದರೆ ಯಾವುದೂ ನಡೆಯಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಅಧಿಕಾರಯುತವಾಗಿ ಕೆಲಸ ಮಾಡುತ್ತವೆ. ಬಿಜೆಪಿಯವರಿಗೆ ಕಡಿವಾಣ ಹಾಕಲು ಕೋರ್ಟ್ ಇದೆ ಎಂದಿದ್ದಾರೆ. ಇದೆಲ್ಲ ರಾಜಕೀಯ ಮಾಡ್ತಾರೆ. ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದ ನೇತಾರರನ್ನೆಲ್ಲ ಬಗೆಹರಿಸಬೇಕು ಅನ್ನೋದು ಮೋದಿಯವರ ಒಂದು ಚಿಂತನೆ. ಮೋದಿಯವ್ರದ್ದು ಇರೋದೇ ಒಂದೇ ಅಲ್ಲ ರೀ, ಇಡಿ ಮತ್ತು ಐಟಿ ರೈಡ್ ಮಾಡೋದು. ಇಡೀ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನು ನೆಲಸಮ ಮಾಡಬೇಕಂತ ಹೊರಟಿದ್ದಾರೆ. ಇದು ಯಾವುದೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಭಾರತದ ಪ್ರಜಾಪ್ರಭುತ್ವದ ದೇಶ. ಈಗಾಗಲೇ ನೋಡಿದಾರಲ್ಲ, ಸುಪ್ರೀಂ ಕೋರ್ಟು ನಮ್ಮ ರಾಜ್ಯಪಾಲರಿಗೆ ಹೇಗೆ ಚಾಟಿ ಬೀಸಿದ್ದಾರೆ ಗೊತ್ತಿದೆಯಲ್ಲ. ರಾಜ್ಯಪಾಲರನ್ನ ಇಟ್ಕೊಂಡು ನೋಡಿದರು, ಆ ಸರ್ಕಾರನ ಮುಗಿಸಿಬಿಡ್ರಿ ಅಂತ ಹೇಳ್ತಾರೆ. ಒಂದು ಕಲ್ಕತ್ತಾ ಸರ್ಕಾರ ಮುಗಿಸಿ ಅಂತ ಹೊರಟರು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ನಮ್ಮ ತಮಿಳ್ನಾಡು ಸರ್ಕಾರ ಮುಗಿಸಿ ಅಂತ ಹೊರಟರು. ಕರ್ನಾಟಕದಲ್ಲಿ ಬಂದ್ಬಿಟ್ಟು ಇಲ್ಲಿ ಈ ಸರ್ಕಾರವನ್ನು ಮುಗಿಸಿ ಅಂತ ಕಳಿಸಿದರು. ಇದು ಯಾವುದೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ತಮ್ಮ ಹಿಡಿತದಲ್ಲಿ ನಡೀತಾವೆ. ನಡೀತಾರೆ. ಯಾಕಂದ್ರೆ ಮಾಡ್ತಾರೆ, ಅವರು ಮಾಡಿಸ್ತಾರೆ. ಮೋದಿಜಿಯವರು ಮಾಡಿಸ್ತಾರೆ ಈ ಥರ ಮಾಡಬೇಕು ಅಂತ. ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಕೋರ್ಟ್ಗಳಿದ್ದಾವೆ. ಹಾಗಾಗಿ ಈ ಡೆಕನಾಡು ಇದನ್ನು ಏನು ನಮ್ಮದು ಇದೆ ಅವೆಲ್ಲ ರಾಜಕೀಯ ಪ್ರೇರಿತ ಅಂತ ಅನಿಸ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.